ಮಾಡಿರ್ಬೋದು. ನಾನು ಕೇಂದ್ರದ ಮಂತ್ರಿಯಾಗಿದ್ದೆ. ಇವತ್ತು ಬ್ಯಾಂಗ್ಳೂರಿಗೆ ಬಂದಂತ ಈ ಒಂದು ಸಬರ್ಬನ್ ರೈಲ್ವೆ, ನಾನು ರೈಲ್ವೆ ಮಿನಿಸ್ಟರ್ ಆಗೋ ಘೋಷಣೆ ಬಾಕಿದ್ದೆಲ್ಲ ಭಾಷಣದಲ್ಲೇ ಇತ್ತು. ಘೋಷಣೆ ಮಾಡಿದ ದುಡ್ಡು ಇತ್ತದ್ದು ನಾನು. ನಿಮ್ಮ ಮೆಟ್ರೋವನ್ನ 75 ಕಿಲೋಮೀಟರ್ ಎಕ್ಸ್ಟೆನ್ಷನ್ ಮಾಡಲಿಕ್ಕೆ ಬೇಕಾದಂತ ವ್ಯವಸ್ಥೆಗಳನ್ನು ಮಾಡಿರುವಂತದ್ದು ನಾನು. ನೀವು ನೋಡಿದ್ರೆ ನಾನು ನಿಮಗೆ ತೋರಿಸ್ತೀನಿ. ರಸಗೊಬ್ಬರ ಮತ್ತು ನಮ್ಮ ಇಲಾಖೆ ಯಾವುದು, ಇದು ಫಾರ್ಮಸಿ ಇಲಾಖೆ, ಇದು ಎರಡರಲ್ಲಿ ಕೂಡ ನಮ್ಮ ಇವ್ಯಾಲ್ಯೂಯೇಷನ್ ಆದಂತಹ ಸಂದರ್ಭಗಳಲ್ಲಿ 2 ಮತ್ತು 3ನೇ ಸ್ಥಾನಗಳನ್ನು ನಾನು ಮಂತ್ರಿ ಆಗಿದ್ದಾಗ ನಮ್ಮ ಇಲಾಖೆಗೆ ಬಂದಿರುವಂತದ್ದು ನೀವು ಕಂಡಿದ್ದೀರಿ. ಮಾಧ್ಯಮದಲ್ಲಿ ಎಲ್ಲದರಲ್ಲಿ ಬಂದಿದೆ, ಎಲ್ಲವನ್ನು ನೋಡಿದಿರಿ. ಕೋವಿಡ್ನ ಸಂದರ್ಭದಲ್ಲಿ 100 ದಿವಸ ನಿಂತು ಕರ್ನಾಟಕ ರಾಜ್ಯದಲ್ಲಂತೂ ರೆಮಿಡಿಸಿವಿರ್ ಇಡೀ ದೇಶದಲ್ಲಿ ಹಾಹಾಕಾರ ಇದ್ರು. ಕರ್ನಾಟಕ ರಾಜ್ಯದಲ್ಲಿ ಎಕ್ಸೆಸ್ ಆಗಿ ಇಂಡೆಂಟ್ ಮಾಡಿದನ್ನು ಪಡ್ಕೊಳ್ಳಿಕ್ಕಾಗದಷ್ಟು ಕೊಟ್ಟದ್ದು ನಾನು ಇದನ್ನೆಲ್ಲ ಶಾಬಾಸ್ಗಿರಿಗೆ ಹೇಳ್ತಾ ಇಲ್ಲ. ಯಾರಿಗೂ ನೆನಪಿಲ್ಲ ಇದ್ರೆ ನೆನಪು ಮಾಡಲಿಕ್ಕೆ ಮಾತ್ರ ಹೇಳ್ತಾ ಇದ್ದೀನಿ ಅಷ್ಟೇ. ಇದೆಲ್ಲವೂ ಆಗಿದೆ. ಇವತ್ತು ಕೂಡ ನಾನು ಮೊನ್ನೆ ನಮ್ಮನ್ನೆಲ್ಲ ಕರೆದು ರೀಶಫಲ್ ಆಗುವಂತ ಸಂದರ್ಭಗಳಲ್ಲಿ ನನ್ನನ್ನು ಕರೆದು ಹೇಳಿದ್ರು, ನೀವು 14 ಜನ ಮಂತ್ರಿಗಳನ್ನ ನೀವು ಪಕ್ಷದ ಕೆಲಸ ಮಾಡಬೇಕು ಅಂತ ಹೇಳುವಂಥದ್ದು. ಆ ರೀಶಫಲ್ನ ಸಂದರ್ಭದಲ್ಲಿ ಹೇಳಿದಾಗ ಪ್ರೀತಿಯಿಂದ ಒಪ್ಪಿದ್ದೇವೆ. ಪಕ್ಷಕ್ಕೆ ಯಾವತ್ತು ಕೂಡ ಸಡ್ಡೆ ಹೊಡೆಯುವಂತ ಕೆಲಸ ಕಾರ್ಯಗಳನ್ನು ಮಾಡಲಿಲ್ಲ. ನಾನು ದೆಹಲಿಯಿಂದ ಅಧಿಕಾರ ಕಳ್ಕೊಂಡು ಬಂದಾಗ 4,000 ಜನ ಏರ್ಪೋರ್ಟ್ ಅಲ್ಲಿ ಬಂದಿದ್ರು. ಎಲ್ಲ ಅಧಿಕಾರ ಸಿಕ್ಕಿದಾಗ ಬರುವಂತದ್ದು ಸ್ವಾಭಾವಿಕ, ಅಧಿಕಾರ ಕಳ್ಕೊಂಡಾಗ ಬಂದದ್ದನ್ನು ನೀವು ಕಂಡಿದ್ದೀರಿ. ಆದ ಕಾರಣ ಯಾವುದರಲ್ಲಿ ಇವತ್ತು ಕೊರತೆ ಇದೆ, ನನಗೆ ವಿಶ್ವಾಸ ಇದೆ ಕೇಂದ್ರದವರು ಇದನ್ನೆಲ್ಲವನ್ನು ಪರಿಶೀಲನೆ ಮಾಡಿಯೇ ಸದಾನಂದ ಗೌಡರಿಗೆ ಕೊಡ್ತಾರೆ ಅಂತ ಹೇಳುವಂಥದ್ದು. ಎಲ್ಲೋ ಬೇರೆ ಬೇರೆ ಹೆಸರುಗಳು ಅಲ್ಲಿ ಫ್ಲೋಟ್ ಆಗುವಂಥದ್ದಕ್ಕೆ ಏನಾದರೂ ವ್ಯತ್ಯಾಸಗಳಾದ್ರೆ ಈ ಎಲ್ಲದಕ್ಕೂ ಕೂಡ ಒಂದು ಅಪಮಾನ ಮಾಡಿದಾಗ ಆಗುತ್ತೆ. ಮತ್ತು ಈ ಬೆಲ್ಟ್ ಅಲ್ಲಿ 10-12 ಜಿಲ್ಲೆಗಳಲ್ಲಿ ಅದೊಂದು ವ್ಯತಿರಿಕ್ತ ಪರಿಣಾಮವನ್ನು ಬೀರಬಹುದು ಅಂತ ಹೇಳುವಂಥದ್ದು ನನ್ನ ಅನಿಸಿಕೆ. ಅದಕ್ಕೆ ಬೇಕಾಗಿ ನಾನು ಒಪ್ಪಿಕೊಂಡಿದ್ದು ಮೊನ್ನೆ. ಮತ್ತೆ ನೀವು ನಿಲ್ಬೇಕು ಅಂತ ಹೇಳಿದಾಗ ನನ್ನ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹೇಳಿದ್ರು, ಬ್ಯಾಂಗ್ಳೂರು ಸೆಂಟರ್ಗೆ ನೀವು ನಿಲ್ಲ ಇದ್ರೆ ತೊಂದರೆ ಆಗ್ಬೋದು. ಕಳೆದ ಬಾರಿ ಕೂಡ ರಿಷಫಲ್ನ ನಂತರ ಸ್ವಲ್ಪ ಪ್ರಭಾವ ಬೀರಿದೆ ಈ ಭಾಗದಲ್ಲಿ ಅಂತ ಹೇಳುವಂತದ್ದನ್ನು ಹೇಳಿದ್ರು. ಈಗ ಕೂಡ ಅದನ್ನೇ ಹೇಳಿದ್ದಾರೆ ಮೊನ್ನೆ, ಬ್ಯಾಂಗ್ಳೂರು ಸೆಂಟ್ರಲ್ಗೆ ಪ್ರಾಬ್ಲಮ್ ಆಗ್ಬೋದು. ಈ 10-12 ಜಿಲ್ಲೆಗಳಲ್ಲಿ ಇದರಿಂದ ತೊಂದರೆಗಳು ಆಗುವಂತದ್ದು ಖಂಡಿತ. ನನಗೆ ಸರ್ಟಿಫಿಕೇಟ್ ಕೊಡೋದಲ್ಲ, ಒಬ್ಬ ಸಜ್ಜನ ರಾಜಕಾರಣಿ, ಶುದ್ಧ ಹಸ್ತದ ರಾಜಕಾರಣಿ, ಒಂದು ಸಮಾಜದ ನಾಯಕ ಅಂತ ಗುರುತಿಸಿಕೊಂಡವರು ಅಂತ ಹೇಳುವಂತದ್ದನ್ನ ಇವತ್ತು ಒಪ್ಪಿಕೊಂಡೇ ಕೊಡ್ತಾರೆ ಅಂತ ಹೇಳುವಂತ ನನಗೆ ವಿಶ್ವಾಸ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.